ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಮ್ಯಾರೇಜ್ ವ್ಲಾಗದ್ದು 2ನೇ ಪಾರ್ಟ್ ರೀ. ಫಸ್ಟ್ ಪಾರ್ಟ್ನಲ್ಲಿ ಹಲ್ದಿ ಶಾಸ್ತ್ರದ ಬಗ್ಗೆ ತೋರ್ಸೀನು. ಯಾರ್ಯಾರು ಆ ವಿಡಿಯೋ ನೋಡಿಲ್ಲಲ್ರಿ, ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಫಸ್ಟ್ ಪಾರ್ಟ್ ನೋಡ್ರಿ. ಇದು 2ನೇ ಭಾಗ ರೀ. ಮ್ಯಾರೇಜ್ ನಮ್ಮ ಉತ್ತರ ಕರ್ನಾಟಕದ ಮ್ಯಾರೇಜ್ ಹೆಂಗೆ ಆಗ್ತೈತೆ ಅನ್ನೋದು ತೋರಿಸ್ತೀನಿ. ಎಲ್ಲರೂ ಮ್ಯಾರೇಜ್ ನೋಡ್ರಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. ಭಾಳ ಬಿಸಿ ಇರ್ಬೇಕಂದ್ರೆ ಹೋಟೆಲ್ಗೆ ಬಂದೀವ್ರಿ. ಇಲ್ಲ ಅಂತ ಮಾಡ್ಲಿಕ್ಕೆ ಹೋಟೆಲ್ಗೆ ಬಂದೀವಿ ನೋಡ್ರಿ. ನಾಷ್ಟ ಮಾಡಾಕತ್ತೀವ್ರಿ. ಮಾಮನ ಮಕ್ಕಳು ಇವ್ರು ನಮ್ಮ ಅತ್ಯಾರಿ. ಇವರು ನಮ್ಮ ಮಾಮಾರ 2ನೇ ಮಗಳ್ರಿ. ಇವರು ದೊಡ್ಡ ಮಗಳ್ರಿ. ಇವರು 3ನೇ ಮಗಳು. ಇಡ್ಲಿ ಪ್ಲೇಟ್ ಬೇರೆ ನೋಡು ನೋಡ್ಲ. ಅದಕ್ಕೆ ನಾವು ಬೇರೆ ಟೈಪ್ ನಾಷ್ಟ ಆಯ್ತು ರೀ. ನಾಷ್ಟ ಆದ ಕೂಡಲೇ ಸ್ವೀಟ್ ಅಂತ ಹೇಳ್ಕೊಂಡು ಐಸ್ ಕ್ರೀಮ್ ತೊಗೊಂಡಿವ್ರಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನಕತ್ತೀವಿ ನೋಡ್ರಿ. ಮ್ಯಾರೇಜ್ ಹಾಲಿಗೆ ರಿಚ್ ಆದೀವ್ರಿ. ಈಗ ಮದುವೆ ಶಾಸ್ತ್ರದ ನಡೆದದ ನೋಡ್ರಿ. ಹಿಂದೆ ನಾವು ಬಿಟ್ಟು ಮತ್ತೆ ಏನ್ ಸರಿ ಏನ್ ಸರಿ ತುಪ್ಪ ಆಯ್ತಾ ಬಟಾಣ ಹಾಕ್ರಿ. ಸರಿ ಹಾಕ್ರಿ. ಅಟ್ಟು ಲಾಕಕ್ ಸುರಿ ಬಿಡ್ರಿ. ಮ್ಯಾಗ ಕೈ ಮಾಡಿ ಸುರಿ. ಆಂಟಿ ಸೈಡ್ ಆರ್ ನೀವು ಇಚ್ಚಿಡಾರ ನೀವು ಸುರಿ ಮ್ಯಾಗ ಅಷ್ಟು ಹಾಕ್ರಿ. ಹಾಕ್ರಿ ಅಷ್ಟು ಹಾಕ್ರಿ. ಹೊರಗೆ ಜಾವ್ದು
ನಾನು ಹಿಂದೆ ತೋರ್ಸ್ಲಕತ್ತೀನಲ್ರಿ ಇದೆಲ್ಲ ಮದುವೆ ಮಂಟಪ ನೋಡ್ರಿ, ಮ್ಯಾರೇಜ್ ಸ್ಟೇಜ್ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಪುರೋಹಿತರು ದೇವರ ಮುಂದೆ ಹಾಕುವಂಥ ಅಕ್ಷತೆಯದ್ದು ಎಲ್ಲ ವಿಧಿ ವಿಧಾನಗಳನ್ನು ರೆಡಿ ಮಾಡ್ಲಕತ್ಯಾರ ನೋಡ್ರಿ ಪುರೋಹಿತರೆಲ್ಲ ಫ್ರೆಂಡ್ಸ್. ಈಗ ನೋಡ್ರಿ ಬಂದರು ಮಂಟಪಕ್ಕೆ ವಧುವರರು, ಪುರೋಹಿತರು ಎಲ್ಲ ಅವರಿಗೆ ಪೂಜಾದ ಏನೇನು ವಿಧಿ ವಿಧಾನಗಳು ಅದಾವಲ್ರಿ ಅಕ್ಕಿ ಕಾಳದ್ದು, ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ದೇವ್ರ ಮುಂದೆ ಹಾಕುವ ಅಕ್ಕಿ ಕಾಳು ಅಂತಾರೆ ಅವಕ್ಕೆ. ಅದು ವಧುವರ ಕೂಡಿಸ್ಕೊಂಡು ಎಲ್ಲ ಪೂಜಾದ ಏನೇನು ವಿಧಿ ವಿಧಾನಗಳು ಅದಾವಲ್ರಿ ಎಲ್ಲ ಅವ್ರಿಗೆ ಹೇಳಿ ಕೊಡ್ಲಕತ್ಯಾರ್ರಿ ಪುರೋಹಿತರು. ಅವ್ರ ಕಡೆನ ಎಲ್ಲ ಪೂಜೆ ಮಾಡಿ ಮಂತ್ರಗಳನ್ನು ಹೇಳಿಸಿ ಪೂಜೆ ಮಾಡಿಸ್ಲಕತ್ಯಾರ. ಎಲ್ಲ ಮೊದಲು ಅಕ್ಕಿ ಕಾಳಿಗೆ ಬೀಳೋದಕ್ಕಿಂತ ಮೊದಲು ಏನು ದೇವರಿಗೆ ಪೂಜೆ ಮಾಡೋ ವಿಧಿ ವಿಧಾನಗಳು ಇರ್ತಾವಲ್ರಿ ಎಲ್ಲ ವಧುವರ ಕೈಲೇನ ಮಾಡಿಸ್ಲಕತ್ಯಾರು ಪುರೋಹಿತರು. ಶಿವೋ ಮೇ ಅಸ್ತು ಸದಾ ಶಿವ. ಓಂ ಗಂಧಾಶೃಂಗವಸ್ತ್ರಾಭರಣೀಯಂ ನಿವೇದನದಾಮೂಲಂ ಅರ್ಚನಂ ಭವೇತ. ಯೋಪಾಂ ವಿಷ್ಣೋ ವೇದಾಸ್ಮರಾರಯಾನ್ ಶಿವಾನ್ ಭವತೆ ಚಂದ್ರ. हरः ओम अथ मांगल्यपूजां हरः ओम सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते. कात्यायनि नमस्तुभ्यं शंकरं प्रियभामिनि स्वाहाग्यमारोग्यं प्रदानश्रेहिणे. महालक्ष्मी नमस्तुभ्यं केशवं प्रियभामिनि स्वाहाग्यमारोग्यं पुत्रदानश्रेहिणे. श्रीदेवे नमस्तुभ्यं वासवत्सानवल्लभे स्वाहाग्यमारोग्यं पुत्रदानश्रेहिणे. मातङ्गदेवताभ्यो नमो नमः. गन्धासुन्दरविष्णुवस्त्राभरणेन निवेदनदामूलम् अर्चनो. ಒಂದು ಸೆಕೆಂಡ್ ಎಲ್ಲರೂ ಶಾಂತ ಇರಿ. ಒಂದು ಸ್ವಲ್ಪ ಹೇಳೋದು ಕೇಳಿ ಕಟ್ಲಾಸ್ಕೊಡು ಹೇಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾ ಶತಂ. ಇದರ ಅರ್ಥ ಏನಪ್ಪ ಅಂತ ಏನು ಹೇಳಿದಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಮೂಲ ಕಾರಣವಾಗಿರುವಂಥ ಈ ಮಾಂಗಲ್ಯವನ್ನು ಈ ಶುಭ ಮುಹೂರ್ತದಲ್ಲಿ ಇಲ್ಲ ನಿನ್ನ ಕಂಠದಲ್ಲಿ ಧಾರಣೆಯನ್ನು ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಕಟ್ಟಿಕೊಂಡಿದ್ದ ನೀನು ನನ್ನ ಜೊತೆಗೆ ಏಕಪತ್ನಿ ವ್ರತಸ್ಥಳಾಗಿ ನಿಮಗೆ ಬಾಳ್ವೆಯನ್ನು ಮಾಡುವಂತ ಹೇಳಿ. ನೀನು ಅವ್ರ ಜೊತೆ ಮಾಂಗಲ್ಯ ಅಂತ ನಿನ್ನ ಕಂಠಕ್ಕೆ ಧಾರಣೆಯನ್ನು ಮಾಡ್ತಾರೆ. ಈ ಮಾಂಗಲ್ಯ ಧಾರಣೆ ಆದ ತಕ್ಷಣ ನಿಮ್ಗೆ ಏನಾಗ್ತದೆ? ಪತ್ನಿ ಆಗ್ತದೆ. ಮತ್ತೇನಾಗ್ತದೆ? ಹೆಂಡತಿ ಆಗ್ತದೆ. ಮತ್ತೇನಾಗ್ತದೆ? ಸಹಧರ್ಮಿನ ಆಗ್ತದೆ. ಮತ್ತೇನಾಗ್ತದೆ? ಅರ್ಧಾಂಗಿನ ಹಾಕಿರಿ, ವೈದ್ಯಕಿರಿ, ವೈದ್ಯಕಿರಿ, ಹಾಸ್ಪಿಟಲ್ ಎಲ್ಲ ಆಗಿದೆ. ಅದಕ್ಕಿಂತ ಮುಂಚೆ ಏನಾಗಿರಪ್ಪ ಅಂದ್ರೆ ಮುತ್ತೈ ಭಾಗ್ಯ ಬರೀ ಬರ್ತದೆ ನಿಮ್ಮ ಜೀವನದಲ್ಲಿ. ಮುತ್ತೈ ಅಂದ್ರೆ ಏನಪ್ಪ ಅಂದ್ರೆ ಒಂದು ಹೆಣ್ಣಿಂದ 5 ಮುತ್ತುವಂತ ಒಳಗೊಂಡ ಮುತ್ತೈ ಅಂತ ಕೇಳ್ತಾರೆ. ಮಾಮೂಲಿ 5 ಮುತ್ತು ಬಂದ್ಬಿಟ್ಟು ಕಾಳ ಕುಂಕುಮ ಹಾಕೋತಾರೆ, ಎಲ್ಲರ ಎಲ್ಲರ
हरः ॐ शतं जीव शरतो वर्धमायित्यपि नमो भवति शतं धीर्घमायो मरुतैराहर्तयन्ति शतमेना शतमापान् भवति शतमन्तं भवति शतमैश्वर्यं भवति शतं दीर्घमायुः शतमान् भवति शताय पुरुषश्चतेन्द्रिय आयुष्येन्द्रिये प्रतिष्ठति ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸ್ಟೇಜ್ ಮೇಲೆ ದೇವರ ಅಕ್ಷತೆಯನ್ನು ಮುಗಿಸ್ಕೊಂಡು ಕೆಳಗಡೆ ಬಂದಾರ್ರಿ. ಇಲ್ಲಿ ಸಪ್ತಪದಿ ಮಾಡಿಸ್ಲಕತ್ಯಾರ ಪುರೋಹಿತರು. ಇಬ್ಬರು ವಧುವರರಿಗೂ ಒಂದೊಂದು ಹೆಜ್ಜೆ ಹಿಡಿಸ್ಕೊತ ಹಂಗೆ ಮಂತ್ರ ಒಂದು ಹೆಜ್ಜೆಗೆ ಒಂದೊಂದು ಮಂತ್ರ ಹೇಳ್ಕೊತ ಅವ್ರ ಜೊತೆನ ಮಂತ್ರ ಹೇಳ್ತಾ ಅವರಿಗೆ ಒಂದೊಂದು ಹೆಜ್ಜೆ ಇಡಿಸ್ಕೊತ 7 ಹೆಜ್ಜೆಗಳನ್ನು ಇಡಿಸಿ ಮುಂದೆ ಬಂದು ಲಕ್ಷ್ಮೀ ಪೂಜೆಯನ್ನು ಮಾಡಿಸಿದಾರೆ. ನೋಡ್ರಿ ದೇವರ ಅಕ್ಷತೆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಹೊರಗೆ ಬಂದು ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೊಂಡು ಇಲ್ಲಿ ಹೊರಗಿನ ಅಕ್ಷತೆ ಮುಗೀತ್ರಿ. ಇವು ನೋಡ್ರಿ ಎಲ್ಲ ಸುರಿಗೆ ಸಾಮಾನು ಕೊಟ್ಟಿದ್ರು. ಅವರ ವಧುವರಿಗೆ ಒಂದು ಕುಟುಂಬಕ್ಕೆ ಎಷ್ಟು ಬೇಕಲ್ರಿ ಅಷ್ಟೆಲ್ಲ ಸಾಮಾನುಗಳನ್ನು ಸುರಿಗೆ ಸಾಮಾನುಗಳನ್ನು ಕೊಟ್ಟಿದ್ರು. ಎಲ್ಲ ಅಕ್ಷತ ಕಾರ್ಯಕ್ರಮ ಆದ ಕೂಡಲೇ ಎಲ್ಲರೂ ಭರ್ಜರಿ ಊಟ ಮಾಡಿದೆವ್ರಿ. ಎಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ರೊಟ್ಟಿ, ಹುಗ್ಗಿ, ಅನ್ನ, ಸಾರು, ಕೋಸಂಬರಿ ಪಲ್ಯ ಎಲ್ಲ ಇತ್ತು. ಊಟ ಮಾಡಿದೆವು. ಇಷ್ಟಿತ್ತು ನೋಡ್ರಿ ಮದುವೆ ವ್ಲಾಗ್. ತಮ್ಮೆಲ್ಲರಿಗೆ ಇಷ್ಟ ಆಗೈತೆ ಅಂದ್ರೇನು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.